jungle. ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕೆ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ ಇಂದ ಭೂಮಿ ಪೂಜೆ. ಗಂಗಾವತಿಯ ಹಿರೇಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕಾಗಿ ವರಮಹಾಲಕ್ಷ್ಮಿ ಶುಭ ದಿನವಾದ ಶುಕ್ರವಾರ ದಿನದಂದು ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಬಳಿಕ ಅಧ್ಯಕ್ಷರಾದ ನಾಗರಾಜ್ ಶೆಟ್ಟಿ ದರೋಜಿ ಮಾತನಾಡಿ, ಸಮಾಜ ಬಾಂಧವರ ಸರ್ವ ಸಹಕಾರದಿಂದ ಈಗಾಗಲೇ ದೇವಸ್ಥಾನದ ಪೂರ್ವ ಭಾಗದಲ್ಲಿ ರಾಜಗೋಪುರ ನಿರ್ಮಾಣದ ಕಾರ್ಯ ಬಹುತೇಕ ಸಂಪೂರ್ಣಗೊಂಡಿದ್ದು, ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿ ಬೃಹತ್ ರಾಜಗೋಪುರ ನಿರ್ಮಾಣಕ್ಕೆ ಶ್ರಾವಣ ಮಾಸದ ಅತ್ಯಂತ ಶುಭ ದಿನವಾದ ಇಂದು ಚಾಲನೆ ನೀಡುತ್ತಿರುವುದು ಸಂತಸದಾಯಕವಾಗಿದೆ. ಸದರಿ ದೇವಸ್ಥಾನದಲ್ಲಿ ಹಲವು ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಂದ ಶಕ್ತಿಪೀಠವಾಗಿ ಭಕ್ತರ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಕುಲದೇವತೆಯಾಗಿದ್ದಾರೆ ಎಂದು ತಿಳಿಸಿದರು. ಪೂರ್ವ ದಿಕ್ಕಿನ ರಾಜಗೋಪುರವನ್ನು ಪೂರ್ಣಯಿಸಿ ಪೂರ್ತಿ ಮಾಡಿ ನಮ್ಮ ಆರ್ಯವೈಶ್ಯ ಸಮಾಜದ ಎಲ್ಲ ಬಾಂಧವರ ಒಂದು ಅಪೇಕ್ಷದ ಮೇರೆಗೆ ಉತ್ತರ ದಿಕ್ಕಿಗೊಂದು ರಾಜಗೋಪುರ ಆಗಲಂತೇಳಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಇವತ್ತಿನ ದಿವಸ ಶ್ರಾವಣ ಶುಕ್ರವಾರ ಆಯಮ್ಮನ ಒಂದು ಆಶೀರ್ವಾದದಿಂದ, ಆ ತಾಯಿ ಆಶೀರ್ವಾದದಿಂದ ಯಾವುದೇ ಕಾರ್ಯಕ್ರಮಗಳನ್ನು ತಗೊಂಡ್ರು ಆಕೆ ನಿಲ್ಲಿಸೋದಿಲ್ಲ ಎಂಬ ಒಂದು ವಿಶ್ವಾಸದಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಆರ್ಯವೈಶ್ಯ ಸಮಾಜದ ಬಂಧುಗಳು, ಯುವಜನ ಸಂಘದವರು, ಮಹಿಳಾ ಮಂಡಳವರು ಎಲ್ಲರೂ ಕಲಿತು ಈ ಒಂದು ರಾಜಗೋಪುರದ ಒಂದು ಪ್ರತಿಷ್ಠಾಪನೆಗೆ ಎಲ್ಲರ ಸಹಕಾರ ಇರೋದಕ್ಕಾಗಿ ಆ ಅರ್ಧ ಕರ್ತವ್ಯ ನಂದು. ಯಾಕಂದರೆ ನಾವು ಒಂದು ಸ್ವಲ್ಪ ನಿಂದ್ರಲಿದ್ರಿಗಿನ ಯಾವುದೇ ಕೆಲಸ ಒಬ್ಬ ಅಧ್ಯಕ್ಷ ಆದ ಒಂದು ಜವಾಬ್ದಾರಿ. ಅದಕ್ಕಾಗಿ ಇವರೆಲ್ಲರ ಒಂದು ಆಸೆಯನ್ನು ನಾವು ನೆರವೇರಿಸಬೇಕೆಂಬ ಒಂದು ಆಸೆ, ಇವರೆಲ್ಲರ ಒಂದು ಸಹಕಾರ, ಇವರೆಲ್ಲರ ಒಂದು ಪ್ರೀತಿ, ಇವರೆಲ್ಲರ ಒಂದು ಕೊಡುಗೆ, ಎಲ್ಲ ದಾನ ಧರ್ಮದ ಒಂದು ಅವರಿಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಈ ಕಾರ್ಯಕ್ರಮ ಜಲ್ದಿ ಯಶಸ್ವಿಯಾಗಲಿ ಅಂತೇಳಿ ನಾನು ಹೇಳ್ಕೊಳ್ತೇನೆ. ನಗರಸಭೆಯ ಮಾಜಿ ಅಧ್ಯಕ್ಷ ಸಮಾಜದ ಮುಖಂಡ ರಾಘವೇಂದ್ರ ಮಾತನಾಡಿದರು. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹಿರೇಜಂತಕಲ್ ವಿರುಪಾಪುರದಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ದರೋಜಿ ನಾಗರಾಜ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪೂರ್ವಾಭಿಮುಖವಾಗಿ ಆಗಲೇ ರಾಜಗೋಪುರ ಪೂರ್ಣಗೊಂಡಿದ್ದು, ನಮ್ಮ ಹಿರೇಜಂತಕಲ್ ಸಮಾಜದ ಆರ್ಯವೈಶ್ಯ ಸಮಾಜದ ಎಲ್ಲರ ಭಕ್ತರ ಅಪೇಕ್ಷೆಯ ಮೇರೆಗೆ ಉತ್ತರಾಭಿಮುಖವಾಗಿ ಸಹಿತ ರಾಜಗೋಪುರ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾಗರಾಜ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜೆ ಕಾರ್ಯವನ್ನು ಶ್ರಾವಣ ಶುಕ್ರವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಪೂಜೆಯ ದಿವಸ ಪ್ರಾರಂಭವನ್ನು ಮಾಡಿದ್ದೇವೆ. ಆ ದೇವಿ ಯಾವುದೇ ಕಾರಣಗಳಿಗೆ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಈ ಒಂದು ರಾಜಗೋಪುರವನ್ನು ಪೂರ್ಣಗೊಳಿಸಿ ಇದಕ್ಕೆ ಸರ್ವ ಆರ್ಯವೈಶ್ಯ ಸಮಾಜದ ಬಂಧುಗಳ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿದೆ. ಈ ಸಂದರ್ಭದಲ್ಲಿ ವಾಸವಿ ಯುವಜನ ಸಂಘ ಹಾಗೂ ನವ ವೃಂದಾವನ ಭಜನಾ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು.